ಈ ಕ್ಲಾಸಲ್ಲಿ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟ್ರಲ್ಲಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಎಲ್ಲ ಕರ್ನಾಟಕ CET ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 20ಯಲ್ಲಿ ದಿಸ್ ಇಸ್ ದ ಆಸ್ಕ್ಡ್ ಇನ್ 2020. ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ ಇಸ್ ಈಕ್ವಲ್ ಟು ಎಷ್ಟಿದೆ 0.2 ಹೆನ್ರಿ ಕೊಟ್ಟಿದ್ದಾರೆ. ಕರೆಂಟ್ ಚೇಂಜಸ್ ಫ್ರಮ್ 5 ಆಂಪಿಯರ್ ಟು 2 ಆಂಪಿಯರ್ ಅಂದರೆ I1 ಇನಿಷಿಯಲ್ ಕರೆಂಟ್ ಎಷ್ಟು 5 ಆಂಪಿಯರ್, ಫೈನಲ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ 2 ಆಂಪಿಯರ್ ಕೊಟ್ಟಿದ್ದಾರೆ. ಟೈಮ್ ಟೇಕನ್ ಇಸ್ ಆಲ್ಸೋ ಗಿವನ್, ಟೈಮ್ ಟೇಕನ್ ಇಸ್ 0.5 ಸೆಕೆಂಡ್. ಹಾಗಾದರೆ ವಾಟ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ EMF E? ಇಂಡ್ಯೂಸ್ಡ್ EMF ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಎಲ್ಲು I ಮತ್ತು ಟೈಮ್ಗೆ ಇರ್ತಕ್ಕಂಥ ರಿಲೇಷನ್ನು ಮೈನಸ್ ಎಲ್ ಇಂಟು di/dt. ನಾನು ಕಾನ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ ಕೊಟ್ಟಿದ್ರೆ ಎಲ್ ಈಸ್ 0.2, ಚೇಂಜ್ ಇನ್ ಕರೆಂಟ್ ಫೈನಲ್ ಕರೆಂಟ್ ಮೈನಸ್ ಇನ್ಷಿಯಲ್, di ಅಂದರೆ change in current, final minus initial, final is 2 minus 5 is 2 minus 5 divided by 0.5 time. ನೋಡಿ ಇನ್ನು ಸಿಂಪ್ಲಿಫೈ ಮಾಡಿದರೆ E is equal to minus 0.2, this is 5 minus 2 is minus 3, minus 3 minus 3 plus 3 ಆಗುತ್ತೆ, 3 divided by 0.5, this is becomes 2 into 3 by 5, so this is 2 this is 5 ಸೊ ಅಲ್ಲಿಗೆ 6/5 ಆಯಿತು, ಅಲ್ಲಿಗೆ 1.2 ವೋಲ್ಟ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎ ರಾಡ್ ಆಫ್ ಲೆಂತ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 19ನಲ್ಲಿ. ಲೆಂತ್ ಎಲ್ ಇಸ್ ಈಕ್ವಲ್ ಟು 2 ಮೀಟರ್, ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿ ಸ್ಪೀಡ್ ಕೊಟ್ಟಿದ್ದಾರೆ 5 ಮೀಟರ್ ಪರ್ ಸೆಕೆಂಡ್, ರೆಕ್ಟ್ಯಾಂಗ್ಯುಲರ್ ಕಂಡಕ್ಟಿಂಗ್ ಫ್ರೇಮ್ ಆಸ್ ಶೋನ್ ಇನ್ ದ ಫಿಗರ್. There exists a uniform magnetic field. B is given 0.04 Tesla perpendicular to the plane of the figure. If the resistance is 3 ohm, then what will be the current induced ಅಂತ ಕೇಳಿದರೆ, ನಮಗೆ ಗೊತ್ತಿದೆ ಯಾವುದೇ ಒಂದು ಕಂಡಕ್ಟರು ಮೂವಿಂಗ್ ವಿತ್ ಎ ವೆಲಾಸಿಟಿ v ಇನ್ ಎ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ v ಪರ್ಪೆಂಡಿಕ್ಯುಲರ್ ಟು b ಆಗಿರಬೇಕು, ಅದೇ ರೀತಿ ಲೆಂತ್ ಎಲ್ ಇದೆಯಲ್ವಾ ಲೆಂತ್ ಕೂಡ ಪರ್ಪೆಂಡಿಕ್ಯುಲರ್ ಟು b ಆಗಿರಬೇಕು. ಈ ಟೈಮಲ್ಲಿ ನಮಗೆ ಗೊತ್ತಿದೆ ಮೋಷನಲ್ EMF ಇಂಡ್ಯೂಸ್ ಆಗುತ್ತೆ, ದಟ್ ಈಸ್ ಗಿವನ್ ಬೈ BLV. ನಾನು ಕಾನ್ಸೆಪ್ಟ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಕರೆಂಟ್ ಈಸ್ ಈಕ್ವಲ್ ಟು ಇಂಡ್ಯೂಸ್ಡ್ EMF ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ V/R. ವಿ ಬದಲಿ ಇಲ್ಲೇನು ನ ತೊಗೋಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ E. ಸೊ E ಈಸ್ ಈಕ್ವಲ್ ಟು BLV ಡಿವೈಡೆಡ್ ಬೈ R ಆಗಿರುತ್ತೆ. B ಕೊಟ್ಟಿದ್ದಾರೆ ಕ್ವಶನಲ್ಲಿ, B ಈಸ್ ಈಕ್ವಲ್ ಟು 0.04 ಇಂಟು ಎಲ್ ಕೊಟ್ಟಿದ್ದಾರೆ 2 ಮೀಟರ್, ವೆಲಾಸಿಟಿ ಕೊಟ್ಟಿದ್ದಾರೆ 5 ಮೀಟರ್ ಪರ್ ಸೆಕೆಂಡ್, ರೆಸಿಸ್ಟೆನ್ಸ್ ಇಸ್ 3 ಓಮ್. ಇದನ್ನು ಸಿಂಪ್ಲಿಫೈ ಮಾಡಿದರೆ 5 2 10, ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ 0.4 ಡಿವೈಡೆಡ್ ಬೈ 3, ದಿಸ್ ಇಸ್ ಬಿಕಮ್ಸ್ 0.133 ಆಂಪಿಯರ್ ಆಗುತ್ತೆ. ಇದು ನೋಡಿ 0.133 ಆಂಪಿಯರ್. ಬಟ್ ಆಪ್ಷನಲ್ಲಿ ನೋಡಿ ನಿಮಗೆ ಆಪ್ಷನ್ಸ್ ಆರ್ ಇನ್ ಮಿಲಿ ಆಂಪಿಯರಲ್ಲಿದೆ ಮತ್ತು ಆಂಪಿಯರಲ್ಲಿದೆ. ಸೊ 0.133 ಆಗೋಲ್ಲ, ಮಿಲಿನಲ್ಲಿ ಬರೆದಾಗ ಏನಾಗುತ್ತೆ ನೋಡಿ, ಇದನ್ನು 133.3 ಮಿಲಿ ಆಂಪಿಯರ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ. ಇಲ್ಲಿ ತುಂಬ ಇಂಪಾರ್ಟೆಂಟು, ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರ್ತಕ್ಕಂಥ ಫಾರ್ಮುಲಾ V/R. V/R ಬದಲು ನಾವೇನು ತೊಗೊಂಡಿದ್ದೀವಿ E/R, ಯಾಕಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ EMF ಇಂಡ್ಯೂಸ್ಡ್. ಇನ್ ದ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಸಿಚುಯೇಷನ್ ಗಿವನ್ ಇನ್ ದ ಫಿಗರ್. The wire AB is slide on the fixed rails with a constant velocity. If the wire AB is replaced by a semicircular wire, the magnitude of the induced current will be. ಇಲ್ಲಿ ಏನು ಹೇಳಿದರೆ ಡಿಕ್ರೀಸಸ್, ಇನ್ಕ್ರೀಸಸ್, ರಿಮೈನ್ಸ್ ಸೇಮ್, ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವೆಲಾಸಿಟಿ, ದಿಸ್ ಇಸ್ ದ V ಇಸ್ ದ ವೆಲಾಸಿಟಿ ಆಫ್ ದ ಕಂಡಕ್ಟರ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಈ ರೀತಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ. ಹಾಗಾಗಿ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ನಮಗೆ ಇಲ್ಲೇನು ಇಂಡ್ಯೂಸ್ ಆಗುತ್ತೆ, ಮೋಷನಲ್ EMF ಇಂಡ್ಯೂಸ್ ಆಗುತ್ತೆ. ಹಾಗಾದರೆ ಮೋಷನಲ್ EMF ಚೇಂಜ್ ಆದರೆ ಕರೆಂಟ್ ಕೂಡ ಚೇಂಜ್ ಆಗುತ್ತೆ, ಬಿಕಾಸ್ I ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ R ಅಲ್ವಾ. E ಚೇಂಜ್ ಆಗುತ್ತೆ, E ಅಂದ್ರೇನು BLV ಡಿವೈಡೆಡ್ ಬೈ R. ನೋಡಿ E ಚೇಂಜ್ ಆದರೆ ನಮಗೆ ಆಟೋಮೆಟಿಕಲಿ I ಚೇಂಜ್ ಆಗುತ್ತೆ. ನೋಡಿ ಇಂಡ್ಯೂಸ್ಡ್ EMF ಚೇಂಜ್ ಆಗಬೇಕಂದ್ರೆ B ಚೇಂಜ್ ಆಗಬೇಕು, ಲೆಂತ್ ಚೇಂಜ್ ಆಗಬೇಕು, ವೆಲಾಸಿಟಿ ಚೇಂಜ್ ಆಗಬೇಕು. ಇಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟು, ಸೊ ವೆಲಾಸಿಟಿ ರಿಮೈನ್ಸ್ ಸೇಮ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಇದರಲ್ಲಿ ಲೆಂತ್ ಏನಾದರೂ ಚೇಂಜ್ ಆಗಬೇಕು. ನೋಡಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಕಂಡಕ್ಟಿಂಗ್ ರಾಡ್ ಇದೆಯಲ್ವಾ, ದಿಸ್ ಲೆಂತ್ ಎಲ್, ದಿಸ್ ಇಸ್ ದ ಲೆಂತ್ ಎಲ್. ಈ ಒಂದು ರಾಡ್ನ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸೆಮಿ ಸರ್ಕ್ಯುಲರ್ ಮಾಡ್ತಾ ಇದ್ದಾರೆ. ನೋಡಿ ಸೆಮಿ ಸರ್ಕ್ಯುಲರ್ ಮಾಡಿದಾಗಲೂ ಕೂಡ ಈ ಎಫೆಕ್ಟಿವ್ ಲೆಂತ್ ಇದೆಯಲ್ವಾ, ದ ಲೆಂತ್ ಬಿಟ್ವೀನ್ ದ ಟೂ ಎಂಡ್ಸ್,
ಈ ಎಲ್ ಅಂದರೆ ಯಾವುದನ್ನು ತೊಗೋಬೇಕಂದ್ರೆ ಲೆಂತ್ ವೆಕ್ಟರ್ ಅಲಾಂಗ್ ದ ಲೆಂತ್, ಈ ಲೆಂತನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಈ ಶೇಪಲ್ಲಿದೆ ಅಂದರೆ ನೀವು ಲೆಂತ್ನ ಯಾವ್ದು ತೊಗೋಬೇಕು, ಈ ಎಂಡಲ್ಲಿರ್ತಕ್ಕಂಥ ಲೆಂತನ್ನು ತೊಗೋಬೇಕು. ಸೊ ಸೆಮಿ ಸರ್ಕ್ಯುಲರ್ ಆದ್ರೂ ಮಾಡಿದ್ರು ಅಥವಾ ಸ್ಟ್ರೈಟಲ್ ರಾಡ್ ಇದ್ದರೂ ಕೂಡ ಲೆಂತ್ ಏನಾಗಿರುತ್ತೆ, ಸೇಮ್ ಆಗಿದೆ. ಲೆಂತ್ ಸೇಮ್ ಆಗ್ತಿದೆ ಅಂದರೆ ನಮಗೇನಾಗುತ್ತೆ, ಇ ಎಮ್ ಎಫ್ ಸೇಮ್ ಆಗುತ್ತೆ. ಇ ಎಮ್ ಎಫ್ ಸೇಮ್ ಆಗ್ತಿದೆ ಅಂದರೆ ಕರೆಂಟ್ ಏನಾಗುತ್ತೆ, ರಿಮೈನ್ಸ್ ಸೇಮ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ರಿಮೈನ್ಸ್ ಸೇಮ್. ನೋಡಿ ನೆಕ್ಸ್ಟ್ ಕ್ವಶನ್ನು 17th ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ ವೇರೀಸ್ ಆ್ಯಸ್ ಪೈ ಕೊಟ್ಟಿದ್ದಾರೆ. ಪೈ ಇಸ್ ಈಕ್ವಲ್ ಟು 3t² + 4t + 9. ಹಾಗಾದರೆ ವಾಟ್ ವಿಲ್ ಬಿ ದ ಇ ಎಮ್ ಎಫ್ ಇಂಡ್ಯೂಸ್ಡ್? ನಮಗೆ ಗೊತ್ತಿದೆ ಇ ಎಮ್ ಎಫ್ ಇಂಡ್ಯೂಸ್ಡ್ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸು ಮೈನಸ್ dπ/dt. ದಿಸ್ ಇಸ್ ದ ಫ್ಯಾರಡೆ ಲಾ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ನೋಡಿ ನಮಗೇನು ಸಿಗುತ್ತೆ, 3 ಈಸ್ ಕಾನ್ಸ್ಟೆಂಟ್, ಕೀಪ್ ಇಟ್ ಆ್ಯಸ್ ಇಟ್ ಈಸ್. t² ಡಿಫ್ರೆನ್ಷಿಯೇಷನ್ ಏನು 2t ಪ್ಲಸ್ 4 ಈಸ್ ಕಾನ್ಸ್ಟೆಂಟ್, ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಟಿನ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 9ನ ಡಿಫ್ರೆನ್ಷಿಯೇಷನ್ನು 0 ಆಗುತ್ತೆ. ಸೊ ಇ ಎಮ್ ಎಫ್ ಏನು ಸಿಕ್ತು ನಮಗೆ 6t. ಸೊ ಮ್ಯಾಗ್ನಿಟ್ಯೂಡ್ ತೊಗೊಳ್ತಾ ಇದ್ದೀನಿ, ಮೈನಸ್ನ ಎಲಿಮಿನೇಟ್ ಮಾಡೋಣ. 6t + 4 ಆಯಿತು. ಟೈಮ್ ಕೊಟ್ಟಿದ್ದಾರೆ, ಟೈಮ್ ಇಸ್ ಈಕ್ವಲ್ ಟು 2 ಸೆಕೆಂಡ್ ಅಂತ ಹೇಳಿದ್ದಾರೆ. ಸೊ 2 ಸೆಕೆಂಡ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಾಗುತ್ತೆ 6 × 2 + 4. ಸೊ ದಟ್ 12 + 4 is 16 volt. This is the answer for the given question. Option B is correct. Next question. A jet plane having a wingspan of 25 meter. ನೋಡಿ ಇಲ್ಲಿ ಕ್ವಶನ್ ನಂಬರ್ 16 ಅಲ್ಲಿ ಲೆಂತ್ ಆಫ್ ದ ವಿಂಗ್ಸ್ಪ್ಯಾನ್ ಗಿವನ್ 25 meter, traveling horizontally towards east with a speed ಕೊಟ್ಟಿದ್ದಾರೆ v is equal to 3600 km/h. If the earth magnetic field they are given, B is equal to 4 × 10⁻⁻4 Tesla, making an angle theta is equal to 30 degree. ಹಾಗಾದರೆ ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ವಿಂಗ್ಸ್ ಅಂತ ಕೇಳಿದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ. ನೋಡಿ ಏರೋಪ್ಲೇನು ಈಸ್ಟ್ ಡೈರೆಕ್ಷನಲ್ಲಿ ಈ ರೀತಿ ಮೂವ್ ಆಗ್ತಿದೆ. ಸೊ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ವರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ವಿ ಇರುತ್ತಲ್ವ. ಹಾಗಾಗಿ ಈ ಏರೋಪ್ಲೇನು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕಟ್ ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದಿಸ್ ಏರೋಪ್ಲೇನ್ ಚೇಂಜ್ ಆಗ್ತಿದೆಯಲ್ವ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಿದೆ ಅಂದರೆ ನಮಗೇನಾಗುತ್ತೆ, ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ. ದಟ್ ಇ ಎಮ್ ಎಫ್ ಇಸ್ ನೋನ್ ಆ್ಯಸ್ ಮೋಷನಲ್ ಇ ಎಮ್ ಎಫ್. ಮೋಷನಲ್ ಇ ಎಮ್ ಎಫ್ ಫಾರ್ಮುಲಾ ಬಿ ವಿ ಎಲ್ ಅಲ್ವಾ. ಇಲ್ಲಿ ತೀಟಾ ಕೊಟ್ಟಿದ್ದಾರೆ. ನಾನು ಅವತ್ತೇ ಹೇಳಿದೆ, ಯಾವಾಗ ಕಂಡಕ್ಟರು ಮೇಕಿಂಗ್ ಎನ್ ಆ್ಯಂಗಲ್ ತೀಟಾ ಆಗಿದ್ದಾಗ ಬಿ ವಿ ಎಲ್ ಸೈನ್ ತೀಟಾ ಬರುತ್ತೆ. ಸೊ ಇ ಎಮ್ ಎಫ್ ಏನಾಯ್ತು, ಈಗ ಬಿ ಕೊಟ್ಟಿದ್ದಾರೆ, ಬಿ ಇಸ್ 4 × 10⁻⁻4. ವೆಲಾಸಿಟಿ ಕೊಟ್ಟಿದ್ದಾರೆ 3600, ಬಟ್ ಇದು km/h ಅಲ್ಲಿದೆ. ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ m/s 5/18ನ ಮಲ್ಟಿಪ್ಲೈ ಮಾಡಬೇಕು. ಲೆಂತ್ ಕೊಟ್ಟಿದ್ದಾರೆ 25. ಸೈನ್ ತೀಟಾ, ತೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಆದರೆ ಸೈನ್ 30 ಡಿಗ್ರಿ ಇಸ್ 1/2. ಸಿಂಪ್ಲಿಫೈ ಮಾಡಿದರೆ 18 1s 18 2s. ಸೊ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲೇನಾಯಿತು 200 ಆಯಿತು. 25 2s 25 4s 100. ಸೊ 100 ಅಂದರೆ 10⁻2 × 10⁻⁻4. ಇಲ್ಲಿ ನೋಡಿ ಇದನ್ನು 2 × 10⁻, ನೋಡಿ ಇಲ್ಲಿ 25 4s 100 ಆಯಿತು. ಇಲ್ಲಿ 5 2s 10 ಆಗುತ್ತಲ್ವ. ಸೊ 10⁻, ಇಲ್ಲಿ 2 ಇದೆ, ಸೊ 3 ಆಯಿತು. ಇಂಟು 1/2 ಇದೆಯಲ್ವ, ಇಲ್ಲೊಂದು 2 ಇದೆ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 10⁻3 ಇದೆ, ಇಲ್ಲಿ 2 ಇದೆ, 10⁻5 ಆಯಿತು. 5ಅಲ್ಲಿ -4 ಕಳೆದ್ರೆ 10 ಆಯಿತು. ಡಿವೈಡೆಡ್ ಬೈ ಇಲ್ಲೇನಿದೆ 2 ಇದೆ. ಸೊ 10/2 is 5 volt. So answer for the question is 5 volt. Next question, similar to the 2018 question, a jet plane of wingspan ಕೊಟ್ಟಿದ್ದಾರೆ. ಅಂದರೆ ಲೆಂತ್ ಆಫ್ ದ wingspan is given, L is equal to 20 meter, traveling towards the west with a velocity of 400 m/s. If the earth magnetic field B ಕೊಟ್ಟಿದ್ದಾರೆ, B is equal to 4 × 10⁻⁻4 Tesla, making an angle 30 degree. Then what will be the potential difference developed across the ends? Similar type of question. ಇಲ್ಲಿ ಯಾವುದೋ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಕ್ಕಂಥದ್ದು, ದಟ್ ಈಸ್ ಮೋಷನಲ್ ಇ ಎಮ್ ಎಫ್ ಬಿ ವಿ ಎಲ್ ಸೈನ್ ತೀಟಾ. ಇ ಇಸ್ ಈಕ್ವಲ್ ಟು ಬಿ ಕೊಟ್ಟಿದ್ರೆ 4 × 10⁻⁻4, ವಿ ಕೊಟ್ಟಿದ್ರೆ ವಿ ಇಸ್ 400, ಎಲ್ ಕೊಟ್ಟಿದ್ರೆ 20. ನೋಡಿ ಸೈನ್ ತೀಟಾ, ಸೈನ್ 30 ಡಿಗ್ರಿ ಇಸ್ 1/2. ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ ಇ ಇಸ್ ಈಕ್ವಲ್ ಟು 2 1s 2 2s. ಸೊ ದಿಸ್ ಇಸ್ ಬಿಕಮ್ಸ್ 4 2 8 8 2 16 ಆಯಿತು. 16 × 10⁻⁻4, ಇಲ್ಲಿ 2 1 10⁻
ಮೈನಸ್ ಪ್ಲಸ್ 3 ಆಯಿತು. ಸೊ ಇ ಈಸ್ ಈಕ್ವಲ್ ಟು 1.6 ವೋಲ್ಟ್. ದಿಸ್ ಇಸ್ ದ ಆನ್ಸರ್. ನೋಡಿ ಇಲ್ಲಿ ಇ ಎಮ್ ಎಫ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಾಗ ಎಲ್ಲು ವಿ ಬಿ ಕೊಟ್ಟಿದ್ದಾರೆ ಅಂದರೆ ದಿಸ್ ಈಸ್ ಆಲ್ವೇಸ್ ಮೋಷನಲ್ ಇ ಎಮ್ ಎಫ್. ತೀಟಾ ಕೊಟ್ಟಿಲ್ಲ ಅಂದರೆ ಇವು ಡೈರೆಕ್ಟ್ಲಿ ಯೂಸ್ ಬಿ ವಿ ಎಲ್ನ ಯೂಸ್ ಮಾಡ್ಕೋಬೇಕು ಈ ಫಾರ್ಮುಲಾ. ತೀಟಾ ಕೊಟ್ಟಾಗ ಬಿ ವಿ ಎಲ್ ಸೈನ್ ತೀಟಾ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 1.6 ವೋಲ್ಟ್. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಡೈರೆಕ್ಟ್ ಕ್ವಶನ್ ಬೇಸ್ಡ್ ಆನ್ ಥಿಯರಿ ಕ್ವಶನ್. ದ ವರ್ಕಿಂಗ್ ಆಫ್ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಆಫ್ ಟ್ರೈನ್ಸ್ ಈಸ್ ಬೇಸ್ಡ್ ಆನ್. ನೋಡಿ, ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಆಫ್ ಟ್ರೈನ್ ಈಸ್ ಬೇಸ್ಡ್ ಆನ್ ದ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟಿನ ಅಪ್ಲಿಕೇಶನ್ಸ್ ಎಷ್ಟಿದೆಯೋ ಡಿಸಡ್ವಾಂಟೇಜ್ ಅಷ್ಟೇ ಇದೆ. ಎಡ್ಡಿ ಕರೆಂಟಿನ ಅಪ್ಲಿಕೇಶನಲ್ಲಿ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಆಫ್ ಟ್ರೈನ್ಸ್ ಒಂದು ಅಪ್ಲಿಕೇಶನ್ನು, ಯೂಸ್ಡ್ ಇನ್ ಸ್ಪೀಡೋಮೀಟರ್, ಅದೇ ರೀತಿ ಯೂಸ್ಡ್ ಇನ್ ಅನದರ್ ಒನ್ ಇಂಡಕ್ಷನ್ ಫರ್ನೆಸಲ್ಲೂ ಕೂಡ ನಾವು ಎಡ್ಡಿ ಕರೆಂಟ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಎಡ್ಡಿ ಕರೆಂಟ್. ನೆಕ್ಸ್ಟ್ ಕ್ವಶನ್, ಎ ಬಾರ್ ಮ್ಯಾಗ್ನೆಟ್ ಈಸ್ ಅಲೌಡ್ ಟು ಫಾಲ್ ವರ್ಟಿಕಲಿ through a copper coil placed in horizontal plane. The magnet falls with a net acceleration. ನೋಡಿ, ಮ್ಯಾಗ್ನೆಟ್ ಏನಾಗ್ತಿದೆ, ದಿಸ್ ಇಸ್ ದ ಸೌತ್ ಪೋಲ್, ದಿಸ್ ಇಸ್ ದ ನಾರ್ತ್ ಪೋಲ್. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಈ ಕಾಯಿಲ್ ಹತ್ರಕ್ಕೆ ಮೂವ್ ಆಗ್ತಾ ಇದೆ. ನೋಡಿ, ಮ್ಯಾಗ್ನೆಟ್ ಈ ರೀತಿ ಮೂವ್ ಆಗ್ತಾ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜ್ ಆಗುತ್ತಲ್ವಾ. ಅಕಾರ್ಡಿಂಗ್ ಟು ಲೆನ್ಸ್ನ ನಾವು ಕಲ್ತಿದ್ವಿ, ಯಾವುದೇ ಒಂದು ಮ್ಯಾಗ್ನೆಟ್ಟು ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆದಾಗ ನಮಗೇನಾಗುತ್ತೆ, ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ. ಸೊ ದಟ್ ಇ ಎಮ್ ಎಫ್ ವಿ ಆರ್ ಕಾಲ್ಡ್ ಆಸ್ ಎ ಇಂಡ್ಯೂಸ್ಡ್ ಇ ಎಮ್ ಎಫ್. ಈ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಮಾಡುತ್ತೆ ನಮಗೆ, ಇಟ್ ಆಪೋಸಸ್ ದ ಮೋಷನ್. ಚೇಂಜ್ ಆಗೋದನ್ನ ಆಪೋಸ್ ಮಾಡಬೇಕು. ಹಾಗಾಗಿ ಇಲ್ಲೇನು ಜನ್ರೇಟ್ ಆಗುತ್ತೆ ನಮಗೆ, ನಾರ್ತ್ ಪೋಲ್ ಜನ್ರೇಟ್ ಆಗುತ್ತೆ. ನಾರ್ತ್ ಪೋಲ್ ಜನ್ರೇಟ್ ಆದ ಇದನ್ನೇನು ಮಾಡುತ್ತೆ, ಈ ನಾರ್ತ್ ಪೋಲನ್ನು ರಿಪಲ್ ಮಾಡುತ್ತಲ್ವ. ರಿಪಲ್ ಮಾಡುತ್ತೆ ಅಂದಾಗ ಇದರ ಆಕ್ಸಿಲರೇಷನ್ನು ಇಟ್ ಈಸ್ ನಾಟ್ ಈಕ್ವಲ್ ಟು ಜಿ ಆಗುತ್ತೆ. ಇದು ಕಂಡಕ್ಟರ್ ಆಗಿಲ್ಲ ಅಂದರೆ ಇದರ ಆಕ್ಸಿಲರೇಷನ್ ಫ್ರೀಲಿ ಫಾಲ್, ದಟ್ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಜಿ ಆಗುತ್ತೆ. ಬಟ್ ಇದು ಮ್ಯಾಗ್ನೆಟ್ಟು ಮತ್ತು ಇದು ಕಾಯಿಲ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗುತ್ತೆ. ಹಾಗಾಗಿ ನಮಗೆ ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ. ಈ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಮಾಡುತ್ತೆ, ಆಪೋಸಸ್ ದ ಚೇಂಜ್ ಆಗೋದನ್ನ ಆಪೋಸ್ ಮಾಡೋದು. ಎಲ್ಲಿ ಏನು ಚೇಂಜ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ವಿಲ್ ಬಿ ಚೇಂಜಸ್. ಸೊ ನಮಗೆ ಅಕಾರ್ಡಿಂಗ್ ಟು ಲೆನ್ಸ್ ಲಾ ದ ನಾರ್ತ್ ಪೋಲ್ ವಿಲ್ ಬಿ ಜನ್ರೇಟೆಡ್. ನಾರ್ತ್ ಪೋಲ್ ಏನು ಮಾಡುತ್ತೆ, ಇದನ್ನು ಅಪೋಸ್ ಮಾಡುತ್ತೆ. ಸೊ ಆಕ್ಸಿಲರೇಷನ್ ಈಸ್ ಲೆಸ್ ದ್ಯಾನ್ ಜಿ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಆಕ್ಸಿಲರೇಷನ್ ಈಸ್ ಲೆಸ್ ದ್ಯಾನ್ ಜಿ. ದ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಎ ವೀಲ್ ವಿತ್ 10 spokes ಈಚ್ ಆಫ್ ಲೆಂತ್ L ಮೀಟರ್ ಈಸ್ ರೊಟೇಟೆಡ್ ವಿತ್ ಎ ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಇನ್ ಎ ಪ್ಲೇನ್ ನಾರ್ಮಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ವಿಲ್ ಬಿ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಬಿಟ್ವೀನ್ ದ ಆಕ್ಸೆಲ್ ಆಫ್ ದ ರಿಮ್ ಆಕ್ಸೆಲ್ ಆ್ಯಂಡ್ ದ ರಿಮ್ ಆಫ್ ದ ವೀಲ್ ಅಂತ ಹೇಳಿದರೆ. ನೋಡಿ, ಮ್ಯಾಗ್ನೆಟಿಕ್ ದಿಸ್ ಇಸ್ ದ ರಿಮ್, ದಿಸ್ ಆರ್ ದ ಸ್ಪೋಕ್ಸ್. ಸೋ ಮೆನಿ 10 spokes ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸ್ಪೋಕ್ಸ್ ಅಂದರೆ ನಿಮ್ಮ ರಿಮ್ ಅಲ್ಲಪ್ಪ, ಸೈಕಲ್ ಚಕ್ರದಲ್ಲಿರ್ತಕ್ಕಂಥ ತಂತಿಗಳು ಇವು. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತಾ ಇದೆ. ಈ ರೀತಿ ರೊಟೇಟ್ ಮಾಡ್ತಾ ಇದ್ದೀವಿ. ನಾನು ಕಾನ್ಸೆಪ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಒಂದು ಕಂಡಕ್ಟರ್ನ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಮಾಡಿದಾಗ ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ. ವಾಟ್ ವಿಲ್ ಬಿ ದ ಇ ಎಮ್ ಎಫ್ ಇನ್ ದಿಸ್ ಕೇಸ್, ಇಲ್ಲಿ ಈ ಕೇಸಲ್ಲಿ ಏನಾಗಿರುತ್ತೆ, ರೊಟೇಟಿಂಗ್ ವೀಲ್ ಆಗಿರೋದ್ರಿಂದ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಬಿಕಮ್ಸ್ ಆಫ್ ಬಿ ಎಲ್ ಸ್ಕ್ವೇರ್ ಒಮೆಗಾ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಬಟ್ ಇಲ್ಲಿ 10 ವೀಲ್ಸ್ ಇರೋದ್ರಿಂದ ನಮಗೆ 10 ಟೈಮ್ಸ್ ಇದು ಆನ್ಸರು ಮಲ್ಟಿಪ್ಲೈ ಆಗಲ್ಲ. ನೆನಪಿಟ್ಕೋಬೇಕು, ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಇಂಡಿಪೆಂಡೆಂಟ್ ಆನ್ ನಂಬರ್ ಆಫ್ ಸ್ಪೋಕ್ಸ್. ನಂಬರ್ ಆಫ್ ತಂತಿಗಳಿರುತ್ತಲ್ಲ, ಈ ತಂತಿ ಮೇಲೆ ಡಿಪೆಂಡ್ ಆಗಿಲ್ಲ. ಈ ಎಲ್ಲ ತಂತಿಗಳ ಒಟ್ಟು ಇ ಎಮ್ ಎಫ್ ಇಷ್ಟೇ ಆಗಿರುತ್ತೆ. ಒಂದು ತಂತಿನಲ್ಲೂ ಇಷ್ಟೇ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, 10 ತಂತಿನಲ್ಲೂ ಕೂಡ ಇಷ್ಟೇ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ, ಆಫ್ ಬಿ ಎಲ್ ಸ್ಕ್ವೇರ್ ಒಮೆಗಾ. ಇನ್ ದ ಕ್ವಶನ್ ನಂಬರ್ 11, ಎ ಲಾಂಗ್ ಸೊಲನಾಯ್ಡ್ ವಿತ್ 40 turns per centimeter. ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಸೆಂಟಿಮೀಟರ್ ಈಸ್ 40 per centimeter. ಹಾಗಾದರೆ ಪರ್ ಮೀಟ್ರಲ್ಲಿ ಎಷ್ಟಾಯಿತು, 40 divided by 1 into 10 to the power of -2 ಮೀಟರ್. ಹಾಗಾಗಿ ದೇರ್ ಫೋರ್ 10 to the power of -2 ಮೇಲ್ಗಡೆ ಹೋದರೆ 100 ಆಗುತ್ತೆ. ಸೊ 400 per meter. 1 ಸೆಂಟಿಮೀಟ್ರಲ್ಲಿ 40 ಆದರೆ 1 ಮೀಟ್ರಲ್ಲಿ 4000 ಮೀಟರ್ಸ್, 4000 per meter ಆಗುತ್ತೆ. ಕರೆಂಟ್ ಕೊಟ್ಟಿದ್ರೆ ಐ ಇಸ್ ಈಕ್ವಲ್ ಟು ಎಷ್ಟಿದೆ, 1 ಆಂಪಿಯರ್ ಇದೆ. ಹಾಗಾದರೆ ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕೇಳಿದರೆ, ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ನಮಗೆ ಗೊತ್ತಿದೆ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಆಫ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 mu naught. ದಿಸ್ ಇಸ್ ದ ಫಾರ್ಮುಲಾ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಕೆಪಾಸಿಟ್ರಲ್ಲಿ ಬರುತ್ತಲ್ವ,
ದಟ್ ಈಸ್ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಸೊ ಮ್ಯಾಗ್ನೆಟಿಕ್ ಎನರ್ಜಿಗೆ ಬಿ ಕೊಟ್ಟಿಲ್ಲ, ಬಟ್ ಇಲ್ಲಿ ಸೊಲನಾಯ್ಡ್ ಅಂತ ಹೇಳಿರೋದ್ರಿಂದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಸೊಲನಾಯ್ಡ್ ಗೊತ್ತಿದೆಯಲ್ವಾ, ದಟ್ ಈಸ್ ಮ್ಯೂ ನಾಟ್ ಎನ್ ಐ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನಾಯ್ಡ್, ನಾಟ್ ಎ ಮ್ಯಾಗ್ನೆಟಿಕ್ ಎನರ್ಜಿ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನಾಯ್ಡ್, ಮ್ಯೂ ನಾಟ್ ಎನ್ ಐ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ನೋಡಿ, ಇದು ಮ್ಯೂ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಐ ಸ್ಕ್ವೇರ್ ಡಿವೈಡೆಡ್ ಬೈ 2 ಮ್ಯೂ ನಾಟ್ ಅಲ್ವಾ. ಮ್ಯೂ ನಾಟ್ ಗೆಟ್ ಕ್ಯಾನ್ಸಲ್ ಔಟ್, ರಿಮೈನಿಂಗ್ ವಿಲ್ ಬಿ ಮ್ಯೂ ನಾಟ್ ಆಗುತ್ತೆ. ಮ್ಯೂ ನಾಟ್ನ ವ್ಯಾಲ್ಯೂ 4π ಇಂಟು 10⁻⁻⁷ ಇಂಟು ಎನ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವ 4000 ಇದೆ. ಇದು ಪವರಲ್ಲಿ ಬರೆದಾಗ ನಾನು 4 ಸ್ಕ್ವೇರ್ ಇಸ್ 16 ಇಂಟು 10⁻⁶ ಆಗುತ್ತೆ, ಇಂಟು ಐ ಸ್ಕ್ವೇರ್ ಇಸ್ 1 ಸ್ಕ್ವೇರ್ ಇಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ನೋಡಿ ಆನ್ಸರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಪೈ ಇನ್ ಟರ್ಮ್ಸ್ ಆಫ್ ಪೈಯಲ್ಲಿದೆ. ಸೊ 2 1s 2 8s ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಈಸ್ 8 4 32 32 ಪೈ ಇಂಟು 10⁻⁻⁷ ಪ್ಲಸ್ 6 ಮೈನಸ್ 1 ಆಗುತ್ತೆ. ಸೊ 3.2 ಪೈ ಮ್ಯಾಗ್ನೆಟಿಕ್ ಎನರ್ಜಿ ಅಲ್ವಾ. ಸೊ ಮ್ಯಾಗ್ನೆಟಿಕ್ ಎನರ್ಜೀಸ್ ಜೌಲ್ ಪರ್ ಮೀಟರ್ ಕ್ಯೂಬ್. ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆಗಿರೋದ್ರಿಂದ ಜೌಲ್ ಪರ್ ಮೀಟರ್ ಕ್ಯೂಬ್. ದಿಸ್ ಇಸ್ ದ ಆನ್ಸರ್. ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ಬಿ ಸ್ಕ್ವೇರ್ ಬೈ 2 ಮ್ಯೂ ನಾಟ್. ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ಬಿನೂ ಕೂಡ ಇಂಪಾರ್ಟೆಂಟು. ಕ್ವಶನಲ್ಲಿ ಬಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ಅವ್ರು ಏನಾದರೂ ಇಂಟ್ ಕೊಟ್ಟಿರ್ತಾರೆ. ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಸೊಲನಾಯ್ಡ್ ಅಂತ ಹೇಳಿದ್ದಾರೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನಾಯ್ಡ್ ಇಸ್ ಮ್ಯೂ ನಾಟ್ ಎನ್ ಐ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಎ ಆಗಿದೆ ನೋಡಿ. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ಕಾಯಿಲ್ಸ್ ಹ್ಯಾವ್ ಎ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 0.005 ಹೆನ್ರಿ. ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 10ನಲ್ಲಿ ಎಮ್ ಕೊಟ್ಟಿದ್ದಾರೆ. ಎಮ್ ಇಸ್ ಈಕ್ವಲ್ ಟು 0.005 ಹೆನ್ರಿ. ಕರೆಂಟ್ ಚೇಂಜಸ್ ಇನ್ ದ ಫಸ್ಟ್ ಕಾಯಿಲ್ ಅಕಾರ್ಡಿಂಗ್ ಟು ದ ಇಕ್ವೇಷನ್. ಕರೆಂಟ್ ಚೇಂಜಸ್ ಐ ಇಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ. ಅಲ್ಲಿ ಐ ಎಮ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಆಂಪಿಯರ್. ಸೊ ಐ ಎಮ್ ಇಸ್ ಈಕ್ವಲ್ ಟು ಎಷ್ಟು, 10 ಆಂಪಿಯರ್. ಆ್ಯಂಡ್ ದ ಒಮೆಗಾ ಈಸ್ ಆಲ್ಸೋ ಗಿವನ್ 100 ಪೈ ರೇಡಿಯನ್ ಪರ್ ಸೆಕೆಂಡ್. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್. ಈನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ನಮಗೆ ಗೊತ್ತಿದೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಟರ್ಮ್ಸ್ ಆಫ್ ಕರೆಂಟು ಮತ್ತು ಮ್ಯೂಚುವಲ್ ಇಂಡಕ್ಟರಲ್ಲಿ ಬರೆದಾಗ ನಾವು ಇ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ದಟ್ ಈಸ್ ಗಿವನ್ ಬೈ ಎಮ್ ಇಂಟು ಡಿ ಐ ಬೈ ಡಿ ಟಿ. ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ಎಮ್ ಚೇಂಜ್ ಇನ್ ಕರೆಂಟ್ ಕೊಟ್ಟಿಲ್ಲ, ಇನ್ ಟರ್ಮ್ಸ್ ಆಫ್ ಈಕ್ವೇಷನಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಡಿ ಐ ಬೈ ಡಿ ಟಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಐ ಎಮ್ ಇಸ್ ಕಾನ್ಸ್ಟೆಂಟ್. ಸೈನ್ ಒಮೆಗಾ ಟಿನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಒಮೆಗಾ ಕಾಸ್ ಒಮೆಗಾ ಟಿ. ಸೊ ಆನ್ಸರ್ ಏನಾಯಿತು, ಇ ಈಸ್ ಈಕ್ವಲ್ ಟು ಎಮ್ ಐ ಎಮ್ ಒಮೆಗಾ ಕಾಸ್ ಒಮೆಗಾ ಟಿ ಆಯಿತು. ಇಲ್ಲಿ ಕ್ವಶನಲ್ಲಿ ನೋಡಿ ಏನು ಕೇಳಿದರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್. ನೋಡಿ ಈ ಮ್ಯಾಕ್ಸಿಮಮ್ ಆಗಬೇಕಂದ್ರೆ ಕಾಸ್ ಒಮೆಗಾ ಟಿನ ವ್ಯಾಲ್ಯೂ ಏನಾಗಬೇಕು, 1 ಆಗಬೇಕು. ಇಲ್ಲಿ ಇ ಬಿಕಮ್ಸ್ ಇ ನಾಟ್ ಮ್ಯಾಕ್ಸಿಮಮ್ ವೆನ್ ಕಾಸ್ ಒಮೆಗಾ ಟಿ ಈಸ್ ಈಕ್ವಲ್ ಟು 1. ಸೊ ಇ ನಾಟ್ ಏನಾಯಿತು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಮ್ ಐ ಎಮ್ ಒಮೆಗಾ ಮೀನ್ಸ್ ಮ್ಯಾಕ್ಸಿಮಮ್ ಕರೆಂಟ್. ಇದು ಎಮ್ ಕೊಟ್ಟಿದ್ದಾರೆ 0.005. ಐ ಎಮ್ ಈಸ್ ಆಲ್ಸೋ ಗಿವನ್ 10. ಒಮೆಗಾ ಈಸ್ ಆಲ್ಸೋ ಗಿವನ್ 100 ಪೈ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ ನೋಡಿ 100ಇಂದ ಇದು 1 2 3 5 ಇಂಟು 10⁻³ ಅಂತ ಬರೀಬೋದು. ಸೊ ದಿಸ್ ಇಸ್ 10⁻³ ಪೈ ಆಯಿತು. 10⁻³ -3 ಗೆಟ್ ಕ್ಯಾನ್ಸಲ್ಡ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 5 ಪೈ ವೋಲ್ಟ್. ದಿಸ್ ಇಸ್ ದ ಆನ್ಸರ್. ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಇಲ್ಲಿ ಕರೆಂಟ್ ಕೊಟ್ಟಿಲ್ಲ, ಬಟ್ ಈಕ್ವೇಷನ್ ಟೈಪಲ್ಲಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಇ ಎಮ್ ಎಫು ಕರೆಂಟು ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಇರ್ತಕ್ಕಂಥ ರಿಲೇಷನ್. ಇದು ಜಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟು, ಇ ಅನ್ನೋದು ಯಾವುದೇ ಒಂದು ಕ್ವಾಂಟಿಟಿ ಮ್ಯಾಕ್ಸಿಮಮ್ ಆಗಿರಬೇಕಂದ್ರೆ ಟ್ರಿಗ್ನಮೆಟ್ರಿಕ್ ಫಂಕ್ಷನಿನ ವ್ಯಾಲ್ಯೂ ಈಕ್ವಲ್ ಟು 1 ಆಗಿರಬೇಕು. ಸೊ ಆನ್ಸರ್ ಈಸ್ 5 ಪೈ ವೋಲ್ಟ್. ನೆಕ್ಸ್ಟ್ ಕ್ವಶನ್, ಎನ್ ಏರ್ಕ್ರಾಫ್ಟ್ ವಿತ್ ಎ ವಿಂಗ್ ಸ್ಪ್ಯಾನ್. ನೋಡಿ ಇದು ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ 2 ಸರಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಎಲ್ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಂಗಲ್ ತೀಟಾ ಕೊಟ್ಟಿಲ್ಲ. ಹಾಗಾಗಿ ಫಾರ್ಮುಲಾ ಫಾರ್ ದ 9th ಕ್ವಶನ್ ಈಸ್ ಇ ಈಸ್ ಈಕ್ವಲ್ ಟು ಬಿ ಎಲ್ ವಿ, ದಟ್ ಈಸ್ ದ ಇ ಎಮ್ ಎಫ್ ಇಂಡ್ಯೂಸ್. ಸಾಲ್ವ್ ಮಾಡ್ಕೊಳ್ಳಿ, ಏನು ಆನ್ಸರ್ ಅಂತ ಕಮೆಂಟ್ ಮಾಡಿ, ಯಾಕಂದರೆ ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇನ್ ದ ಕ್ವಶನ್ ನಂಬರ್ 8 ಸೊಲನಾಯ್ಡ್ ಆಫ್ ಇಂಡಕ್ಟೆನ್ಸ್ 2 ಹೆನ್ರಿ. ಎಲ್ ಕೊಟ್ಟಿದ್ದಾರೆ 2 ಹೆನ್ರಿ. ಕ್ಯಾರೀಸ್ ಎ ಕರೆಂಟ್ ಈಸ್ ಆಲ್ಸೋ ಗಿವನ್. ಕರೆಂಟ್ ಈಸ್ ಈಕ್ವಲ್ ಟು 1 ಆಂಪಿಯರ್. ಹಾಗಾದರೆ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್, ಇಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಕೇಳಿದ್ದಾರೆ.
ನೆನ್ಪಿಟ್ಕೋಬೇಕು, ಮ್ಯಾಗ್ನೆಟಿಕ್ ಎನರ್ಜಿ ಬೇರೆ, ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಬೇರೆ. ಮ್ಯಾಗ್ನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ಗೆ ಫಾರ್ಮುಲಾ ಏನು? B²/2μ0. ದಿಸ್ ಈಸ್ ಆಲ್ಸೋ ಕಾಲ್ ಇಟ್ as ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ. ಇಲ್ಲಿ ಕೇಳಿರ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಎನರ್ಜಿ, ದಟ್ ಈಸ್ ಆಫ್ Li². ಅದೇ ರೀತಿ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೇನು? ಆಫ್ CV². ಇದು ಕೆಪಾಸಿಟ್ರಲ್ಲಿ ಬರುತ್ತೆ, ಇದು ಇಂಡಕ್ಟರಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಫ್ ಇಂಟು L ಕೊಟ್ಟಿದ್ರೆ 2 ಇಂಟು I ಕೊಟ್ಟಿದ್ರೆ 1². ಸೊ 2 ಗೆಟ್ ಕ್ಯಾನ್ಸಲ್ ಔಟ್. ಎನರ್ಜಿ is equal to 1 joule. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್. 2 identical circular coils A and B are kept on a horizontal tube side by side without touching each other. If the current in the coil A increases with time, in response the coil B. ನೋಡಿ ಏನು ಕೊಟ್ಟಿದೆ ಅಂದರೆ ಕ್ವಶನಲ್ಲಿ 2 ಕಾಯಿಲ್ ಇದೆ. ದಿಸ್ ಇಸ್ ದ 1 ಕಾಯಿಲ್, ದಿಸ್ ಇಸ್ ದ ಅನದರ್ ಕಾಯಿಲ್. ಕೆಪ್ಟ್ ಆನ್ ಎ ಹಾರಿಜಾಂಟಲ್ ಟ್ಯೂಬ್, ಒಂದು ಟ್ಯೂಬ್ ಒಳಗಡೆ ಇಟ್ಟಿದ್ದಾರೆ, ವಿತೌಟ್ ಟಚಿಂಗ್, ಟಚ್ ಆಗಿಲ್ಲ. ಈ ಕರೆಂಟ್ ಎ ಕಾಯಿಲು, ದಿಸ್ ಇಸ್ ದ ಬಿ ಕಾಯಿಲ್. ಎ ಕಾಯಿಲಲ್ಲಿ ಕರೆಂಟ್ ಚೇಂಜ್ ಆಗ್ತಿದೆ, ಕರೆಂಟ್ ಈಸ್ ಚೇಂಜಿಂಗ್. ಎ ಕಾಯಿಲಲ್ಲಿ ಕರೆಂಟ್ ಚೇಂಜ್ ಆಗ್ತಿದೆ ಅಂದರೆ ಇದ್ರ ಸುತ್ತಲೂ, ಅಕಾರ್ಡಿಂಗ್ ಟು ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್, ಇದ್ರ ಸುತ್ತಲೂ ಏನಾಗುತ್ತೆ ನಮಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಲ್ವಾ? ಯಾಕಂದರೆ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ವಿಲ್ ಪ್ರೊಡ್ಯೂಸ್ ಅಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಈ ಪಾಯಿಂಟಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಈ ಪಾಯಿಂಟಲ್ಲೂ ಪ್ರೊಡ್ಯೂಸ್ ಆಗುತ್ತೆ, ಈ ಪಾಯಿಂಟಲ್ಲೂ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರತಿಯೊಂದು ಪಾಯಿಂಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನಾಗ್ತಾ ಹೋಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಲೆನ್ಸ್ ಲಾ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ಲೆನ್ಸ್ ಲಾ ಯಾವುದೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇರಲಿ ಅಥವಾ ಡಿಕ್ರೀಸ್ ಆಗ್ತಾ ಇರಲಿ, ಅದನ್ನು ಅಪೋಸ್ ಮಾಡಬೇಕು. ಮೀನ್ಸ್ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಇನ್ಕ್ರೀಸ್ ಆಗೋದನ್ನ ಅಪೋಸ್ ಮಾಡಬೇಕು, ಡಿಕ್ರೀಸ್ ಆಗ್ತಿದೆ ಅಂದರೆ ಡಿಕ್ರೀಸ್ ಆಗೋದನ್ನ ಅಪೋಸ್ ಮಾಡಬೇಕು. ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಇದು ಇನ್ಕ್ರೀಸ್ ಆಗೋದನ್ನ ಅಪೋಸ್ ಮಾಡಬೇಕು ಅಂದರೆ ಈ ಕಾಯಿಲ್ ಏನು ಮಾಡಬೇಕು? ಈ ಕಾಯಿಲ್ನ ರಿಪಲ್ ಮಾಡಬೇಕು. ರಿಪಲ್ ಮಾಡಬೇಕಾದ್ರೆ ಇದು ದೂರ ದೂರ ಹೋಗುತ್ತೆ, ಆಗಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ರಾಕ್ಟ್ ಮಾಡಿದರೆ ಏನು ಮಾಡುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಚೇಂಜ್ ಆಗೋದನ್ನ ಅಪೋಸ್ ಮಾಡಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ. ಕಾಯಿಲ್ ಬಿ ರಿಪಲ್ ದ ಕಾಯಿಲ್ ಎ. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಕ್ರೀಸ್ ಆದರೆ ಡಿಕ್ರೀಸ್ ಆಗೋದನ್ನ ಅಪೋಸ್ ಮಾಡಬೇಕಂದ್ರೆ ಕಾಯಿಲ್ ಬಿ ಏನು ಮಾಡುತ್ತೆ? ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಈ ಕೇಸಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿದೆ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ಆ್ಯಂಡ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ ದಿಸ್ ಕಾಯಿಲ್, ಬಿ ಕಾಯಿಲ್ ಏನು ಮಾಡಬೇಕು? ಎ ಕಾಯಿಲ್ನ ರಿಪಲ್ ಮಾಡಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ, ಈಸ್ ರಿಪಲ್ಡ್. ನೆಕ್ಸ್ಟ್ ಕ್ವಶನ್. ಡೈರೆಕ್ಷನ್ ಆಫ್ ದ ಕರೆಂಟ್ induced in a wire moving in a magnetic field is found using, it is by using the Fleming's right hand rule. Right hand rule ಏನು ಹೇಳುತ್ತೆ ಅಂದರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲು ನೋಡಿ, ಥಂಬ್, ಫೋರ್ ಫಿಂಗರ್ ಅಲಾಂಗ್ ವಿತ್ ಮಿಡಲ್ ಫಿಂಗರ್ ಇವನ್ನ ಪರ್ಪೆಂಡಿಕ್ಯುಲರ್, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಥಂಬ್ ನಮಗೆ ವೈ ಆ್ಯಕ್ಸಿಸಲ್ಲಿದ್ದರೆ ಝೆಡ್ ಆ್ಯಕ್ಸಿಸಲ್ಲಿ ನಮಗೇನಾಗಿರಬೇಕು? 4 ಫಿಂಗರ್ ಇದೆ ಅಂತ ತಿಳ್ಕೊಳ್ಳಿ, 4 ಫಿಂಗರು. ಅದೇ ರೀತಿ ಎಕ್ಸ್ ಆಕ್ಸೆಸಲ್ಲಿ ಏನಾಗಿರಬೇಕು? ಮಿಡಲ್ ಫಿಂಗರ್. ಮೀನ್ಸ್ ಮೂರು ಕೂಡ ಏನಾಗಿರಬೇಕು? ಪರ್ಪೆಂಡಿಕ್ಯುಲರ್, ಈ ರೀತಿ ಇರಬೇಕು ನೋಡಿ, ಈ ಲೈಕ್ ದಿಸ್. ದಿಸ್ ಇಸ್ ದ ಮಿಡಲ್ ಫಿಂಗರ್. ಮಿಡಲ್ ಫಿಂಗರ್ಗೆ ಇದೇನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಇದಕ್ಕೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ನೋಡಿ, ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗಿದೆ. ಲೈಕ್ ದಿಸ್ ವಿ ಔಟ್. ಮೀನ್ಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರಬೇಕು. ಥಂಬ್ ಏನು ಇಂಡಿಕೇಟ್ ಮಾಡುತ್ತಂದರೆ ದಿಸ್ ಇಸ್ ದ ಮೋಷನ್ ಆಫ್ ದ ಮ್ಯಾಗ್ನೆಟ್. ಮೋಷನ್ ಆಫ್ ದ ಮ್ಯಾಗ್ನೆಟ್ ಆಗಿರ್ಬೋದು ಅಥವಾ ಮೋಷನ್ ಆಫ್ ದ ಕಂಡಕ್ಟರ್. ಸೊ ಮೋಷನನ್ನು ಇಂಡಿಕೇಟ್ ಮಾಡುತ್ತೆ. 4 ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದ 4 ಫಿಂಗರ್ ವಿಲ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರ್ ವಿಲ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ವಿಲ್ ಎಕ್ಸ್ಪ್ಲೈನ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್. ನೋಡಿ, ಇನ್ ದ ನೆಕ್ಸ್ಟ್ ಕ್ವಶನ್, ದ ಎನರ್ಜಿ ಸ್ಟೋರ್ಡ್ ಇನ್ ಎನ್ ಇಂಡಕ್ಟರ್ of self-inductance L Henry carrying a current of I ampere is. ಇದು ಡೈರೆಕ್ಟ್ ಕ್ವಶನ್ನು. ಎನರ್ಜಿ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ Li is half Li square. This is the answer for the given question. Next question. There is a uniform magnetic field directed perpendicular and into the plane of the paper. An irregular shaped conducting loop is slowly changing into a circular loop in the plane of the paper. Then ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಲೂಪ್ ಆಂಟಿಕ್ಲಾಕ್ ಇಂಡ್ಯೂಸ್ಡ್ ಕರೆಂಟಿನ ಡೈರೆಕ್ಷನ್ ಕೇಳಿದ್ದಾರೆ
ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಒಂದು ಇರ್ರೆಗ್ಯುಲರ್ ಶೇಪ್ಡ್ ಸರ್ಕ್ಯುಲರ್ ಲೂಪ್, ಇರ್ರೆಗ್ಯುಲರ್ ಶೇಪ್ಡ್ ಕಂಡಕ್ಟಿಂಗ್ ಲೂಪ್ ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಅದೇನಾಗ್ತಿದೆ ಸರ್ಕ್ಯುಲರ್ ಲೂಪ್ ಆಗಿ ಚೇಂಜ್ ಆಗ್ತಿದೆ, ಈ ರೀತಿ ಸರ್ಕ್ಯುಲರ್ ಲೂಪ್ ಆಗಿ ಚೇಂಜ್ ಆಗ್ತಿದೆ. ಸೊ ಇರ್ರೆಗ್ಯುಲರ್ ಶೇಪ್ ಇರ್ತಕ್ಕಂಥದ್ದು ಸರ್ಕ್ಯುಲರ್ ಶೇಪಿಗೆ ಚೇಂಜ್ ಆಗ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ಶೇಪಲ್ಲಿ ಏನಾಗಿದೆ ತುಂಬ ಜಾಸ್ತಿ ಇದೆ, ಈ ಶೇಪಲ್ಲಿ ಏನಾಗಿದೆ ತುಂಬ ಕಡಿಮೆ ಇದೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತಿದೆ ಇಲ್ಲಿ ಚೇಂಜ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಿದೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನಮಗೇನಾಗುತ್ತೆ ಇಂಡ್ಯೂಸ್ಡ್ ಕರೆಂಟ್ ಜನ್ರೇಟ್ ಆಗುತ್ತೆ ಅಲಾಂಗ್ ವಿತ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಇಂಡ್ಯೂಸ್ಡ್ ಕರೆಂಟಿನ ಡೈರೆಕ್ಷನ್ ನಾವು ಹೇಗೆ ಕೊಡಬೇಕು ಅಂತ ಅಂದರೆ ಇನ್ಕ್ರೀಸ್ ಆಗೋದನ್ನ ಆಪೋಸ್ ಮಾಡಬೇಕು. ಇನ್ಕ್ರೀಸ್ ಆಗೋದನ್ನ ಆಪೋಸ್ ಮಾಡಬೇಕು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಒಳಗಡೆ ಹೋಗ್ತಾ ಇದೆ, ಅದಕ್ಕೆ ಆಪೋಸ್ ಮಾಡಬೇಕಂದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಬರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಬರಬೇಕಂದ್ರೆ ಕರೆಂಟ್ ಏನಾಗಿರಬೇಕು ನಮಗೆ ಆಂಟಿ ಕ್ಲಾಕ್ ವೈಸ್ ಬರಬೇಕಲ್ವಾ. ನೋಡಿ ಕರೆಂಟ್ ಈಗ ಫ್ಲೋ ಆದರೆ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತದೆ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಬರುತ್ತೆ. ಈ ರೀತಿ ಫ್ಲೋ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್, ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಲಿದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಹೋಗುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ದರೆ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಸೊ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಲೂಪ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಪ್ಷನ್ ಎ ಈಸ್ ಕರೆಕ್ಟ್.